ಹಾಯ್ ಗಾಯ್ಸ್, ಲಾಂಗ್ ಟೈಮ್ ನೋ ಸಿ. ಲಾಸ್ಟ್ ವೀಕು ಬರ್ತಡೇ ಇತ್ತು, ಹೋದ ಶುಕ್ರವಾರ 13ನೇ ತಾರೀಕು. ಆವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು. ವಿಡಿಯೋ ಮಾಡೋಣ, ಬರ್ತಡೇ ಬ್ಲಾಗ್ ಮಾಡೋಣ, ಹೆಂಗಿರುತ್ತೆ ಏನು ಕತೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಮಾಡಲೇ ಇಲ್ಲ. ಏನೋ ಡೈಲಾಗ್ ಐತಲ್ಲ, ಕೋಳಿ ಇಡೋ ಮೊಟ್ಟೆಗೆ ಗೊತ್ತು ಅದ್ರದ್ದು ಕಷ್ಟ ಅಂತ. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ನೀವು ಅಷ್ಟೇ ಚೆನ್ನಾಗಿ ನೀರು ಕುಡೀರಿ, ಇಲ್ಲಾಂದರೆ ಈ ಬಿಸಿಲಿಗೆ ಬೇದಿ ಹೊಡ್ಕೊಂಡು ಹೋಗ್ಬಿಡ್ತೀರಾ. ಹಾಯ್ ಗಾಯ್ಸ್, ಲಾಂಗ್ ಟೈಮ್ ನೋ ಸಿ. ಆಗಲೇ ಹೋದ ವಾರ ತಿರುವಣ್ಣಾಮಲೆಗೆ ಹೋಗಿ ಬಂದಾದ್ಮೇಲೆ ಯಾವುದೂ ವೀಡಿಯೋನೇ ಮಾಡಲಿಲ್ಲ. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ವೀಕು ಬರ್ತಡೇ ಇತ್ತು, ಹೋದ ಶುಕ್ರವಾರ 13ನೇ ತಾರೀಕು. ಆವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು. ವಿಡಿಯೋ ಮಾಡೋಣ, ಬರ್ತಡೇ ಬ್ಲಾಗ್ ಮಾಡೋಣ, ಹೆಂಗಿರುತ್ತೆ ಏನು ಕತೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ಶೂಟ್ ಮಾಡಿದೆ, ವರ್ಕೌಟ್ ಮಾಡಿದ್ದೆಲ್ಲ ಶೂಟ್ ಮಾಡಿದೆ, ಹೋಗ್ಬಿಟ್ಟು ಬಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಅದಾದಮೇಲೆ ಮಾಡಲೇ ಇಲ್ಲ ಏನು. ಆದಮೇಲೆ ಆ ದಿನ ಎಲ್ಲ ಹಂಗೆ ಕಂಟಿನ್ಯೂ ಆಗೋಯ್ತು. ನಾವು ಬೆಳಗ್ಗೆಯಿಂದ ನಾಷ್ಟನೂ ಮಾಡಲಿಲ್ಲ ಅವತ್ತಿನ ದಿನ. ಅಲ್ಲಿ ಇಲ್ಲಿ ಹಂಗೆ ಎಲ್ಲ ಹೋಗಿ ಆಡೋಗೋಯ್ತು ಬರ್ತಡೇ. ಇನ್ನು ಅವತ್ತಿಂದೇನು ವೀಡಿಯೋನೇ ಮಾಡಲಿಲ್ಲ. ಸೊ ಮತ್ತು ಇವತ್ತು ವೀಡಿಯೋ ಮಾಡಿದೆ, ಒಂದು ಸ್ವಲ್ಪ ಮಾತಾಡೋಣ ಅಂತ. ಈಗ ಕೆಲಸ ಮುಗಿಸ್ಕೊಂಡು ಬಂದೆ, ಅದಕ್ಕೆ ಒಂದು ಫುಲ್ ಬಾಟ್ಲು ನೀರು ಹೊಡಿತಾ ಇದ್ದೀವಿ. ಬೇಸಿಗೆಗಾಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ನೀವು ಅಷ್ಟೇ ಚೆನ್ನಾಗಿ ನೀರು ಕುಡೀರಿ, ಇಲ್ಲಾಂದರೆ ಈ ಬಿಸಿಲಿಗೆ ಬೇದಿ ಹೊಡ್ಕೊಂಡು ಹೋಗ್ಬಿಡ್ತೀರಾ. ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಇನ್ಸ್ಟಾಗ್ರಾಮ್ ವೀಡಿಯೋಗಳ ಕತೆ ಬಂದರೆ, ಆಗಲೇ ಇನ್ಸ್ಟಾಗ್ರಾಮಲ್ಲಿ ನಾನು ಬದುಕೇ ಇಲ್ಲ ಅಂತ ಅನಿಸ್ಬಿಟ್ಟೈತೆ. ಏನಕ್ಕೆ ಅಂದರೆ ಮುಂಚೆ ಅವರೇ ತುಂಬ ಹುಮ್ಮಸ್ಸಿರೋದು, ವೀಡಿಯೋ ಮಾಡಬೇಕು ಹಿಂಗೆ ಡೈಲಿ ವೀಡಿಯೋ ಮಾಡಬೇಕು ಹಂಗೆ ಅಂತ. ಈಗ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ. ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಏನಂದರೆ ನನ್ನ ಅಕೌಂಟಲ್ಲಿ 10K ಫಾಲೋವರ್ಸ್ ಆಗಿದ್ರು, ಸರಿನಾ. 10K ಆದಮೇಲೂ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಏನಂದರೆ ಹೋಗ್ತಾ ಫಾಲೋವರ್ಸ್ ಕಮ್ಮಿ ಆಗ್ತಿದ್ರು. ಆಮೇಲೆ ಇನ್ನೊಂದು ಏನಂದರೆ ವೀಡಿಯೋ ಜಾಸ್ತಿ ರೀಚ್ ಆಗ್ತಾ ಇರಲಿಲ್ಲ, ಹೊಸ ಫಾಲೋವರ್ಸ್ ಬರ್ತಾ ಇರಲಿಲ್ಲ. ನಾನು ಇದು ಏನಿದು ಹೊಸ ಫಾಲೋವರ್ಸ್ ಬರ್ತಾನೆ ಇಲ್ಲ, ವೀಡಿಯೋ ರೀಚ್ ಆಗ್ತಾನೆ ಇಲ್ವಲ್ಲ, ಫಾಲೋವರ್ಸ್ ಜಾಸ್ತಿ ಆಗ್ತಾನೆ ಇಲ್ಲ ಅಂದ್ಕೊಂಡು ಬೇಜಾರಾಗಿ ಆಗಿ ವೀಡಿಯೋನೇ ಮಾಡ್ತಾ ಇರಲಿಲ್ಲ. ಆಗಲೇ ಒಂದು 3-4 ತಿಂಗಳಾಗೋಯ್ತು ವೀಡಿಯೋನೇ ಮಾಡ್ತಾರೆ ನಾನು ಕರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ. ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೊಂದು ಮೂಡ್ ಬಂದಾಗ ಒಂದು ಹಾಕೋದು. ಬೇಜಾರಾಗ್ಬಿಡೋದು, ಇದು ಯಾಕೆ ಫಾಲೋವರ್ಸ್ ಬರ್ತಾಯಿಲ್ಲ ಅಂತ. ಬಟ್ ನನಗೆ ನಿನ್ನೆ ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಕನ್ಸಲ್ಲಿ ತಟ್ಟಿದ್ದೇನು ಅಂದರೆ, ಹೊಸ ಫಾಲೋವರ್ಸು ಬರ್ತಾಯಿಲ್ಲ, ಸರಿ. ಈಗ ಇರೋ 9,000 ಜನಕ್ಕೆ ಏನು ನ್ಯಾಯ ಮಾಡ್ತಾಯಿದ್ದೀನಿ ನಾನು ಅನಿಸ್ಬಿಡ್ತು. ನನಗೆ ಬೇಜಾರಾಗೋಯ್ತು. ಹೊಸ ಫಾಲೋವರ್ಸ್ನ ಹುಡಿಕೊಂಡು ಹೋಗ್ತಾಯಿದ್ದೀನಿ, ಇರೋರಿಗೆ ನಾನು ಏನೂ ಮಾಡ್ತಾಯಿಲ್ಲ. ಬೇಜಾರಾಗೋಯ್ತು ನನ್ನ ಮೇಲೆ ನನಗೇನೆ. ಮನುಷ್ಯನದು ಸೈಕಾಲಜಿ ಜೀವನನೇ ಅಷ್ಟು. ಇರೋದ್ರಲ್ಲಿ ಯಾವತ್ತೂ ತೃಪ್ತಿ ಪಡಲ್ಲ. ಇರೋದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ, ಹೊಸದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು ಅದು ಬರಲ್ಲ. ಅರ್ಥ ಆಗೋಯ್ತು ನನಗೆ. ಮನುಷ್ಯಂಗೆ ಎಷ್ಟಿದ್ರು ಸಾಲಲ್ಲ, ಆಸೆ ಪಡ್ತಾನೆ ಇರ್ತಾನೆ ಅನಿಸ್ಬಿಡ್ತು. ಸೊ ಸುಮ್ಮನೆ ಯಾಕೆ ಹೊಸೊಬ್ರನ್ನ ಹುಡಿಕೊಂಡು ಹೋಗೋದು, ಇರೋರ ಜೊತೆನೇ ಚೆನ್ನಾಗಿರೋಣ ಅಂದ್ಬಿಟ್ಟು ಮತ್ತೆ ಈಗ ಒಂದು ರೀಲ್ ಶೂಟ್ ಮಾಡ್ಬಿಟ್ಟು ಆಗದೆ. ಸೇಮ್ ಇದೇನೆ. ಸೊ ಈಗ ಅದು ಆಗಿದ್ದು ಕತೆ. ಮನುಷ್ಯನ ಜೀವನನೇ ಅಷ್ಟು. ನಾನೇನು ಸಾಚಾ ಅಂತ ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ನನಗೆ ರಿಯಲೈಸ್ ಆಗಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ, ಲೇಟ್ ಆಗಾದರೂ ಹೇಳ್ತಾ ಇದ್ದೀನಿ. ಯಾವತ್ತೂ ಇರೋದ್ರಲ್ಲಿ ತೃಪ್ತಿ ಪಡಲ್ಲ, ಹೊಸದಕ್ಕೋಸ್ಕರ ಹುಡುಕ್ತಾನೆ ಇರ್ತೀವಿ, ಹೊಸದು ಬೇಕು ಅಂದ್ಕೊಂಡು ಹೋಗ್ತಾನೆ ಇರ್ತೀವಿ. ಅದು ಮಾನವನ ಸಹಜ ಗುಣ. ಬಟ್ ಅದನ್ನು ಬಿಟ್ಟು ಬದುಕಬೇಕಾಗಿರೋದು ನಾವು. ಇರೋದ್ರಲ್ಲೇ ಖುಷಿ ಪಡಬೇಕಾಗಿರೋದು ನಾವು. ಇರೋದ್ರಲ್ಲೇ ಖುಷಿ ಪಟ್ಟರೆ ಚೆನ್ನಾಗಿರುತ್ತೆ. ಈಗ ಬೈ ಚಾನ್ಸ್ ಇನ್ಸ್ಟಾಗ್ರಾಮಲ್ಲಿ ಬರೀ 10K ಫಾಲೋವರ್ಸ್ಗೆ ಲಿಮಿಟ್ ಮಾಡಿಬಿಟ್ಟಿದ್ರೆ, ಬಿಡಪ್ಪ ನಾನು ಪೀಕ್ ಸ್ಟೇಜಲ್ಲಿ ಇದ್ದೀನಿ ಅಂತ ನಂಗೆ ಅನ್ನಿಸ್ತಿತ್ತು. ಬಟ್ ನಾವು ಏನು ಮಾಡಿದ್ದೀವಿ, ಎಕ್ಸ್ಪೆಕ್ಟೇಷನ್ನ ಹೈ ಇಟ್ಕೊಂಡಿದ್ದೀವಿ. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಜಾಸ್ತಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗಲೇ ಇರಿಟೇಷನ್ ಆಗೋದು. ಎಕ್ಸ್ಪೆಕ್ಟೇಷನ್ನ ಇಟ್ಕೋಬಾರ್ದು.
ಯಾವುದ್ರಲ್ಲಿದ್ದೀವೋ ಅದರಲ್ಲೇ ಖುಷಿ ಪಡಬೇಕು. ಸೊ ಇದು ಕತೆ. ಇದು ನಾನು ಲೇಟಾಗಿ ರಿಯಲೈಸ್ ಆಗಿದ್ದು, ನಿಮಗೂ ಇದೇ ಹೇಳ್ತಾಯಿನಿ, ಯೋಚನೆ ಮಾಡಿ. ಇಷ್ಟೇ. ನಾನು ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿಲ್ಲ ಅಂದರೆ ಅದಕ್ಕಿದೆ ಕಾರಣ. ಅದಕ್ಕೆ ಇಷ್ಟದವರೆಗೂ ಇದ್ದು ಒಂದು ರೀಲ್ ಶೂಟ್ ಮಾಡಿ, ಸೇಮ್ ಇದ್ರ ಬಗ್ಗೆನೇ ಒಂದು ರೀಲ್ ಶೂಟ್ ಮಾಡಿ ಈಗ ಇವತ್ತು ಸಂಜೆ ಬಿಡಬೇಕು. ಈ ರೀಲ್ ನಾಳೆ ನಾಡಿದ್ದು ಯಾವಾಗ ಬರುತ್ತೋ ಬಿಡ್ತೀನಿ ಈ ವಿಡಿಯೋ. ಈಗ ಅಷ್ಟೇ, ಈಗ ಕೆಲಸದಿಂದ ಬಂದೆ, ನೀರು ಕುಡ್ದಿದ್ದಾಯ್ತು, ಈಗ ಊಟ ಮಾಡಬೇಕು. ವರ್ಕೌಟ್ಗೆ ಬೆಳಗ್ಗೆನೇ ಓಡಿ ಬಂದೆ, ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಾಡಬೇಕು. ಆ್ಯಂಡ್ ಸದ್ಯಕ್ಕೆ ವರ್ಕೌಟ್ ಎಲ್ಲ ಚೆನ್ನಾಗಿ ಹೋಗ್ತಿದೆ. ಡಯೆಟ್ಟು ಆಗಲೇ ಹೋದ ವಾರ ಫುಲ್ಲು ಬರ್ತಡೇ ವೀಕ್ ಇತ್ತು. ಸೊ ಹೋದ ವಾರ ಫುಲ್ಲು ಏನು ಕತೆ ಅವೆಲ್ಲ ಡಯೆಟ್ ಗೇಟ್ ಏನೂ ಇರಲಿಲ್ಲ. ಆ್ಯಂಡ್ ಈ ವಾರ ಸೋಮವಾರದಿಂದ ಡಯೆಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಯಾಕೋ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ನಮ್ಮ ಡಯೆಟ್ಟು ಒಳ್ಳೆ, ಈಗ ಏನು ಊಟ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿರೋದು ಊಟ ಅಂತ. ನಾನು ಊಟ ಮಾಡಿ ಅದ್ರ ತಕ್ಕನಂಗೆ ಒಳ್ಳೆ ನಿದ್ದೆ ಮಾಡೋಕ್ಕೇ ಒಳ್ಳೆ ಊಟ ಮಾಡ್ತೀವಿ. ಈಗ ಆ ಊಟ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಊಟ ಮಾಡಾದ್ಮೇಲೆ ಜೊತೆಗೆ ಸ್ವಲ್ಪ ಹೊತ್ತು ಓದ್ಬಿಟ್ಟು ಆಚಿ. ಸೊ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಹೆಂಗೆ ಏನಂದರೆ ಹೇಳ್ತಲ್ವಾ, ಬಾಡಿ ಎಲ್ಲ ಒಂಥರ ಆಗ್ಬಿಟ್ಟು ಏನು ತಿನ್ನೋಕ್ಕೂ ಮನಸ್ಸಿಲ್ಲ. ಈ ಅನ್ನ ಮೊಸರಲ್ಲೇ ಒಂದು ನೆಮ್ಮದಿ ಇದೆ ಅಷ್ಟೇ. ಈ ಅನ್ನ ಮೊಸರಲ್ಲೇ ಒಂಥರ ನೆಮ್ಮದಿ ಇದೆ. ಏನಂದರೆ ಅದು ಸಾಂಬಾರು ಒಂದು ಸ್ವಲ್ಪ ನಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಥರ ಇರಲಿ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಅನ್ನ ಮೊಸರು ಒಳ್ಳೆ ನೆಮ್ಮದಿ ಜೀವನ. ಊಟ ಮಾಡಿ ಹೇಳಿದ್ನಲ್ಲ ಅವಾಗಲೇ. ಈಗ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನೀವು ಇನ್ಮೇಲೆ ನನ್ನದ್ರಲ್ಲಿ ಫಿಟ್ನೆಸ್ ವೀಡಿಯೋಗಳು ನೋಡೋದು ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಂತ ಜಾಸ್ತಿ ಅಂತಲೂ ಹೇಳೋಕ್ಕಾಗಲ್ಲ. ಫಿಟ್ನೆಸ್ ವೀಡಿಯೋಸ್ ಬರುತ್ತೆ, ಬಟ್ ಅದ್ರ ಜೊತೆ ಬೇರೆ ಬೇರೆ ಥರ ರೀಲ್ಸು ಬರುತ್ತೆ. ನೀವು ಹೊಸತನ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ಮೇಲಿಂದ ಇನ್ಸ್ಟಾಗ್ರಾಮಲ್ಲಿ. ಏನಕ್ಕೆ ಅಂತಂದರೆ, ನಾನು ಯಾವುದೇ ಕಾರಣಕ್ಕೂ ಈ ಫಿಟ್ನೆಸ್ ಅನ್ನೋದೇನಿದೆ ಇದರಲ್ಲಿ ನಾನು ಯಾವಾಗಲೂ ಕಂಟಿನ್ಯೂಸ್ ಆಗಿ ಇರಲ್ಲ. ಯಾಕೆ ಗೊತ್ತಾ, ಇದೊಂದು ಪ್ಯಾಷನ್ ಅಷ್ಟೇ. ಬಟ್ ಇದನ್ನು ಬಿಟ್ಟು ಜೀವನ ಇನ್ನೊಂದಿದೆ, ಅದನ್ನು ನಾನು ನೋಡಬೇಕು, ನಾನು ಮಾಡಬೇಕು. ಸರಿನಾ? ಈಗ ಏನಂದರೆ, ಅದರಲ್ಲಿ ಫಿಟ್ನೆಸ್ಗೆ ಸಂಬಂಧಪಟ್ಟಿರೋ ರೀಲ್ಸ್ ಬರಲ್ಲ ಅಂತಲೂ ಹೇಳಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಅದೇ ಬರುತ್ತೆ ಅಂತಲೂ ಹೇಳಲ್ಲ. ಎಲ್ಲ ಥರನೂ ಬರುತ್ತೆ. ಎಂಟರ್ಟೈನ್ಮೆಂಟ್ ಥರನೂ ಬರುತ್ತೆ, ಕಾಮಿಡಿ ಥರನೂ ಬರುತ್ತೆ, ಕಂಟೆಂಟು ಏನಾರ ಒಂದು ಡಿಫ್ರೆಂಟಾಗಿ ಬರ್ತಾನೆ ಇರ್ತದೆ. ವ್ಯೂಸ್ ಹೋಗಲಿ ಬರಲಿ, ನನ್ನ ಪಾಡಿ ನಾನು ಮಾಡ್ತಾ ಇರ್ತೀನಿ. ಯಾರು ಏನು ಅಂದ್ಕೊಂಡ್ರು ನನ್ನ ಪಾಡಿ ನಾನು ಮಾಡ್ತಾನೆ ಇರ್ತೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ ಅಷ್ಟೇ. ಒಂದು ಚಿಕ್ಕ ಟ್ರಯಲು. ಚೆನ್ನಾಗಿ ಹೋದರೆ ಚೆನ್ನಾಗಿ ಹೋಗಲಿ, ಚೆನ್ನಾಗಿ ಹೋಗಿಲ್ಲ ಅಂದರೂ ಏನಿಲ್ಲ. ಬಟ್ 9,000ದಲ್ಲಿ ಒಂದು 5,000 ಜನರು ನೋಡ್ತಾರೆ ಚೆನ್ನಾಗಿ, ಸಾಕು ನನಗೆ. ಅಷ್ಟೇ ಮಾಡಬೇಕು ಅಂದ್ಕೊಂಡಿರೋದು, ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು. ದೇವರಾಣೆ ನೀವು ಅಂದ್ಕೊಂಡಿರೋ ಅಷ್ಟು ಫ್ರೀಯಾಗಂತೂ ನಾನು ಇಲ್ಲ. ನಾನು ಬೇಕಂತ ಮಾಡ್ತಾಯಿಲ್ಲ ವೀಡಿಯೋ. ದೇವರಾಣೆ ನೀವು ಅಂದ್ಕೊಂಡಿರೋ ಅಷ್ಟು ಫ್ರೀಯಾಗಂತೂ ನಾನು ದೇವರಾಣೆಗಳು ಇಲ್ಲ. ಅದೇನೋ ಡೈಲಾಗ್ ಐತಲ್ಲ, ಕೋಳಿ ಇಡೋ ಮೊಟ್ಟೆಗೆ ಗೊತ್ತು ಅದರದ್ದು ಕಷ್ಟ ಅಂತ. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಹಿಂಗೆ ತುಂಬ ಅಂದರೆ ತುಂಬ ಕೆಲಸಗಳಿವೆ. ನಾನಂತೂ ದೇವರಾಣೆ ಸುಮ್ಮನೆ ಫ್ರೀಯಾಗಂತೂ ಕೂತಿ ವೀಡಿಯೋ ಮಾಡ್ದಲ್ಲಿ ಅಂತೂ ಇಲ್ಲ, ಮಾಡೋಣ. ಬಟ್ ಅದೇ ಇನ್ಸ್ಟಾಗ್ರಾಮಲ್ಲಿ ಇನ್ಮೇಲೆ ನೀವು ಫಿಟ್ನೆಸ್ ರೀಲ್ಸು ಬರುತ್ತೆ, ಮೋಟಿವೇಶನ್ ರೀಲ್ಸು ಬರುತ್ತೆ. ಏನಂದರೆ ನಾನು ಮೋಟಿವೇಶನ್ ಆಗಿದ್ದಾಗ ನಿಮಗೆ ಮೋಟಿವೇಟ್ ಮಾಡ್ತೀನಿ. ನಾನೇ ಮೋಟಿವೇಟ್ ಆಗಿಲ್ಲ ಅಂದರೆ ನಿಮ್ಗೆ ಎಲ್ಲಿ ಮಾಡೋಕ್ಕಾಗುತ್ತೆ? ಅದು ಸುಮ್ಮನೆ ಆ್ಯಕ್ಟ್ ಮಾಡ್ದಂಗೆ ಆಗುತ್ತೆ, ಸೆಟ್ ಆಗಲ್ಲ. ನಾನು ಖುಷಿಯಾಗಿದ್ದರೆ ಫನ್ನಿ ರೀಲ್ಸ್ ಮಾಡ್ತೀನಿ, ಫುಲ್ಲು ಜೂಮಲ್ಲಿದ್ದರೆ ಮೋಟಿವೇಶನ್ ರೀಲ್ಸ್ ಮಾಡ್ತೀನಿ, ಫಿಟ್ನೆಸ್ಸಲ್ಲಿದ್ದರೆ ಫಿಟ್ನೆಸ್ ರೀಲ್ಸ್ ಮಾಡ್ತೀನಿ. ಮೂಡ್ ಮೇಲೆ ಡಿಪೆಂಡು ಅಷ್ಟೇ. ಏನು ಅನಿಸ್ತದೆ ಅದನ್ನು ಮಾಡ್ತೀನಿ ಅಷ್ಟೇ.
ಈಗ ಊಟ ಮಾಡಿ ಒಂದೊಳ್ಳೆ ಸ್ಲೀಪ್ ಹೊಡಿತೀನಿ. ಇದನ್ನೇ ಹೇಳಬೇಕು ಅಂತಿತ್ತು, ಹೇಳಿದೆ. ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಲಾ ಅಷ್ಟೇ, ಇನ್ನೇನಿಲ್ಲ. ಇನ್ನೇನಾರು ಅನ್ಸರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟೇ. 400 ಜನ, ಇದರಲ್ಲೂ ಅಷ್ಟೇ, ಇನ್ನು ಯೂಟ್ಯೂಬಲ್ಲೂ ಅಷ್ಟೇ 400 ಜನ ಫಾಲೋವರ್ಸ್ ಅವರೇ. 400 ಜನ ಬರೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಅಲ್ಲೇ 400 ಜನ ಆಗೈತೆ. ಇನ್ನೊಂದು 600 ಜನ ಆಗಿಬಿಟ್ರೆ ಮಾನಿಟೈಸೇಷನ್ ಬೇಕಾಗಿರೋ ಫಸ್ಟ್ ರೂಲ್ ಆಗಿ ಹೋಯ್ತದೆ, 1000 ಜನ ಸಬ್ಸ್ಕ್ರೈಬರ್ಸು ಆಗುತ್ತೆ. ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.